ಬೆಳಗಾವಿ ರಾಯಣ್ಣನ ಜನ್ಮಭೂಮಿ, ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯ ಭೂಮಿ. ಬೆಳಗಾವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. ಯಾವ MES ಪುಂಡಹಟಿಕೆ, MES ಮರಾಠಿಗರ ಗುಂಡ ವರ್ತನೆ ಇದನ್ನೆಲ್ಲ ಬಗ್ಗು ಬಡ್ದು ಇವತ್ತು ನಿಂತಿದೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಮೊನ್ನೆ ನಡೆದಂತ ಬೆಳಗಾವಿಯಲ್ಲಿ ಒಬ್ಬ ಬಸ್ಸು ಕಂಡಕ್ಟರ್ ಮೇಲೆ ಕೆಲವು ಮರಾಠಿ ಪುಂಡ್ರು ಗೂಂಡಾಗಳು ಅಲ್ಲೇ ಮಾಡ್ತಾರೆ. ಕನ್ನಡ ಮಾತಾಡಿದ್ದಕ್ಕೆ ಮರಾಠಿ ಮಾತಾಡು ಅಂತ ಹೇಳಿ ಆ ಕಂಡಕ್ಟರ್ ಮೇಲೆ MES ಮತ್ತು ಮರಾಠಿ ಗೂಂಡಾಗಳು ಅಲ್ಲೇ ಮಾಡ್ತಾರೆ, ಜೀವ ಬೆದರಿಕೆ ಹಾಕ್ತಾರೆ. ಇನ್ನು ಮೇಲೆ ಮರಾಠಿನೇ ಮಾತಾಡಬೇಕು ಅಂತ ಹೇಳಿ. ಇಂಥ ಗೂಂಡಾಗಳನ್ನ, ಇಂಥ ಮರಾಠಿ ದ್ರೋಹಿಗಳನ್ನ ನಾನು ಭಾರಿ ವರ್ಷಗಳಿಂದ ನೋಡಿದ್ದೀನಿ. ಯಾವ ಬೆಳಗಾವಿಯಲ್ಲಿ 7 ಜನ MES ಗುಂಡಾಗಳು ಗೆದ್ದು ಬರ್ತಾ ಇದ್ರು ಶಾಸಕರಾಗಿ, ಯಾವ ಬೆಳಗಾವಿಯ ಮಹಾನಗರ ಪಾಲಿಕೆ MES ಗುಂಡಾಗಳ ಕೈಯಲ್ಲಿತ್ತೋ, ಯಾವ ಬೆಳಗಾವಿಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳು ಅವ್ರ ಕೈಯಲ್ಲಿತ್ತೋ, ಯಾವ ಬೆಳಗಾವಿಯಲ್ಲಿ ಕನ್ನಡದ ಬಾವುಟವನ್ನು ಆರಿಸ್ಲಿಕ್ಕೆ ಕಷ್ಟ ಅನ್ನೋ ಒಂದು ಕಾಲ ಇತ್ತೋ, ಅಂಥ ಎಲ್ಲ ಮಹಾರಾಷ್ಟ್ರದ ಗೂಂಡಾಗಳನ್ನು, ಮರಾಠಿ MES ಪುಂಡ್ರಗಳನ್ನು ಕನ್ನಡಿಗರು ಇವತ್ತು ಬಗದು ಬಡದು ನಿಂತಿದ್ದೀವಿ. ಹಾಗಾಗಿ ಇಂಥ ಪುಂಡಾಟಿಕೆಗೆ ನಾವು ಎದುರೋರು ಅಲ್ಲ, ಅಂಜೋರಲ್ಲ. ಯಾಕೆಂದರೆ ಅಲ್ಲಿ ರಾಯಣ್ಣ ಹುಟ್ಟಿದ್ದಾನೆ, ಅಲ್ಲಿ ಚೆನ್ನವ್ವ ಹುಟ್ಟಿದ್ದಾಳೆ, ಆ ಭಾಗದಲ್ಲಿ ಸಿಂಧೂರು ಲಕ್ಷ್ಮಣ ಹುಟ್ಟಿದ್ದಾನೆ. ಅಂಥ ಪುಣ್ಯಭೂಮಿ ಬೆಳಗಾವಿ. ಈ MES ಪುಂಡ್ರು ಅವರ ಬೇರೆಗಳನ್ನೆಲ್ಲ ಕಟ್ ಮಾಡಿದ್ದೀವಿ. ಅದಕ್ಕೀಗ ಆ ಹೊಟ್ಟೆ ಹುರಿ ಅಮಾಯಕ ಕನ್ನಡಿಗನ ಮೇಲೆ ನಿಮ್ಮ ದೌರ್ಜನ್ಯ ದಬ್ಬಾಳಿಕೆ ಮಾಡೋದಾದರೆ, ನಾನು ಮಂಗಳವಾರ ಬೆಳಗಾವಿಗೆ ಬರ್ತಾ ಇದ್ದೀನಿ. ಎಷ್ಟು ಗುಂಡಾಗಳು ನೀವಿದ್ದೀರಿ, ಎಷ್ಟು ಮರಾಠಿ ಪುಂಡ್ರಿದ್ದೀರಿ, ಎಷ್ಟು MES ಪೋಖ್ರಿಗಳಿದ್ದೀರಿ, ಬನ್ನಿ ಬೆಳಗಾವಿಗೆ ಬನ್ನಿ. ನಾನು ಬರ್ತಾ ಇದ್ದೀನಿ, ಮಂಗಳವಾರ ಬೆಳಗ್ಗೆ ಬೆಳಗಾವಿಗೆ ಬರ್ತಾ ಇದ್ದೀನಿ. ಇಂಥದಕ್ಕೆಲ್ಲ ಹಂಜೋರಲ್ಲ ನಾವು, ಇಂಥದಕ್ಕೆಲ್ಲ ಹಂಜೋರಲ್ಲ. ನಿನ್ನಂಥ 100 ಜನ ಗೂಂಡಾಗಳು ನಿಂತ್ಕೊಂಡ್ರು ಎದುರಿಸಿ ನಿಲ್ಲೋ ತಾಕತ್ತು ನಮಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಆ ಬೆಳಗಾವಿಯನ್ನು ನೀವೇನೂ ಮಾಡೋಕ್ಕಾಗಲ್ಲ. 1 ಇಂಚು ಜಾಗವನ್ನು ಕಬಳಿಸ್ಲಿಕ್ಕೆ ನಿಮಗೆ